ಅಮ್ಮ ಎಂತ ಇಷ್ಟು ಚಂದ ರಂಗೋಲಿ ಹಾಕ್ತಿದ್ರಿ? ಅಲ್ಲ ಟೀಚರ್ ಅಮ್ಮ, 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ರಾ? ನಾನು ಅಡ್ಗೆ ಮನೆಗೆ ಹೋಗಿ ಕಾಣ್ತೆ, ಕೆಲ್ಸದವರಿಗೆಲ್ಲ ನೀವೇ ತಿಂಡಿ ಮಾಡಿಟ್ರಿ. ಎಂತ ಟೀಚರ್ ಅಮ್ಮ ಇವತ್ತು ವಿಶೇಷ? ನನಗೆಂತ ಕೆಲಸ ಮಾಡೋಕೆ ಇಲ್ಲ. ಕಮಲಮ್ಮ, ಪ್ರತಿದಿನ ನೀವೇ ಕೆಲಸ ಮಾಡಿ ಮಾಡಿ ನಿಮಗೂ ಬೇಜಾರಾಗಿರುತ್ತೆ. ಇನ್ಮೇಲೆ ಇದನ್ನೆಲ್ಲ ನಾನು ಮಾಡ್ತೀನಿ ಬಿಡಿ. ಓಯ್ ಟೀಚರ್ ಅಮ್ಮ, ನೀವು ಹಂಗ್ ಮಾಡೋಕಾಗ ದಣಿಗಳ ಮೇಲೆ ನನ್ನನ್ನ ಕೆಲಸದಿಂದ ತೆಗಿತ್ರು. ಹಾಗಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಚಿಂತೆ ಬೇಡ. ನೀವೆಂತ ನೋಡ್ಕೋತೀರ ಏನು? ಎಷ್ಟು ದಿನ ಇಲ್ಲಿರ್ತೀರ? ನಾನೆಂತ ಮಾಡೋದೀಗ ಒಳಗೋಗಿ? ಏ ಪುಟ್ಟ, ಎಲ್ಲಿ ಹೋದ್ನ ಇವ? ಬಾಯ್ ಟೀಚರ್ ಅಮ್ಮ, ಇಷ್ಟು ಬೆಳಗ್ಗೆ ಮುಂಚೆ ರಂಗೋಲಿ ಹಾಕ್ತಿದ್ರಿ, ಇವತ್ತೆಂತ ಹಬ್ಬ? ಹಾಗೇನಿಲ್ಲ ರಮೇಶಣ್ಣ, ಪ್ರತಿದಿನ ಮಾಡೋದು ಇವತ್ತು ಮಾಡ್ತಿದ್ವಿ ಅಷ್ಟೇ. ಹಾ ಸರಿ ಟೀಚರ್ ಅಮ್ಮ, ನಾ ತೋಟದ ಬದಿಗೆ ಹೋಗಿ ಬರ್ತಾ. ಏನಮ್ಮ ಶ್ರದ್ಧಾ, ಇವತ್ತು ನೀನು ರಂಗೋಲಿ ಹಾಕ್ತಾ ಇದೆಯಾ? ಓ, ಇಷ್ಟು ಬೇಗ ಸ್ನಾನನೂ ಮುಗಿಸಿರೋ ಹಾಗಿದೆ. ಏನಿಲ್ಲ ಅಪ್ಪಾಜಿ, ಇವತ್ತು ಯಾಕೋ ತುಂಬ ಖುಷಿಯಾಗಿದ್ದೀನಿ. ನಾನು ಅದೆಷ್ಟು ಖುಷಿಯಾಗಿದ್ದೀನಿ ಅಂದರೆ, ತೋಟಕ್ಕೆ ಹೋಗಿ ಅಡಿಕೆ ಮರ ಹತ್ತಿ ಕೊನೆ ಕೊಯ್ದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೀವು. ಈ ಖುಷಿಗೆ ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಆದರೆ ಹಕ್ಕಿ ಆಗೋಗಿದ್ದೀನಿ ನಾನು, ಹಾರ್ತಾ ಇದ್ದೀನಿ. ಕಾಣಿಸ್ತಿದೆ ಕಣಮ್ಮ ಕಣ್ಣಲ್ಲಿ. ನೀನು ಯಾವತ್ತೂ ಇಷ್ಟೊಂದು ಖುಷಿಯಾಗಿದ್ದಿಲ್ಲ. ಯಾವುದೋ ಒಂದು ಹೇಳ್ಕೊಳ್ಳಾರ್ದಂಥ ದುಃಖನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗೆ ಮಾತ್ರ ನಗ್ತಾ ಇರ್ತಿದ್ದೆ. ಆದರೆ ಇವತ್ತು ನಿನ್ನ ಒಳಗೂ ಹೊರಗೂ ಆ ಖುಷಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಹೌದು, ಇವತ್ತು ತಿಂಡಿ, ಊಟ, ರಾತ್ರಿ ಊಟ ಎಲ್ಲ ನಂದೆ. ಅಡುಗೆ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ಇನ್ಚಾರ್ಜ್ ನಂದೆ. ಕಮಲಮ್ಮಂಗೆ ಇವತ್ತು ರಜಾ ಕೊಟ್ಬಿಡಿ. ಆಗ್ಬೋದು. ನನಗೂ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಯೋಕೆ, ಆಮೇಲೆ ರುಚಿಯಾದ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ, ಆಮೇಲೆ ನೀನು ಸ್ಪೆಷಲ್ ಅಂತ ಮಾಡ್ತೀಯಲ್ಲಮ್ಮ ಸೌತೆಕಾಯಿ ಹುಳಿ, ಇದನ್ನೆಲ್ಲ ತಿನ್ನೋದಕ್ಕೆ ಒಂದು ನೆಪ ಸಿಗುತ್ತೆ ನನಗೆ. ಆಗ್ಬೋದು. ಮತ್ತೆ ಇವತ್ತು ಸಂಜೆ ನಮ್ಮನೆ ಅಂಗಳದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಆಯ್ತಾ? ನೀವ್ಯಾರು ಎಲ್ಗೂ ಹೋಗಬೇಡಿ, ಯಾಕೆಂದ್ರೆ ನಡೆಸ್ಕೊಡ್ತಿರೋದು ಮಿಸ್ ಶ್ರದ್ಧಾ. ಮಿಸ್ ಶ್ರದ್ಧಾ, ಅದು ಒಂದು ಆಗೋಗ್ಬಿಡ್ಲಮ್ಮ, ಆಗೋಗ್ಬಿಡ್ಲಿ. ಆಮೇಲೆ ನಮ್ಮ ಕೆಲಸದವ್ರು ಎಲ್ರಿಗೂ ಹೇಳ್ತೀನಿ, ಸಂಜೆ ನಡೆಯೋ ನಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಿಕ್ಕೆ ಬರೋದಕ್ಕೆ. ಆಗಬಹುದಾ? ಅಪ್ಪಾಜಿ, ನೀವು ಸರಿಗಿದ್ದೀರಾ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?